ಬಳ್ಳಾರಿಯಲ್ಲಿ ಅಡುಗೆ ಸಿಲಿಂಡರ್ ಅನ್ನ ತಗೊಳ್ಳೋದಕ್ಕೆ ಸರತಿ ಸಾಲಿನಲ್ಲಿ ಜನ ನಿಲ್ತಾ ಇದ್ದಾರೆ. ಒಂದು ಸಿಲಿಂಡರ್ ಪಡೆಯೋದಕ್ಕೆ ಜನರ ನಡುವೆ ನೂಕು ನುಗ್ಗಲಾಗ್ತಾ ಇದೆ. ಬಳ್ಳಾರಿ ಜಿಲ್ಲೆಯ ಕುರುಗೋಡು ಪಟ್ಟಣದಲ್ಲಿ ನೂಕು ನುಗ್ಗಲಿದೆ. ಬೆಳಗ್ಗಿನ ಜಾವ 5 ಗಂಟೆಯಿಂದ ಜನ ಕ್ಯೂ ನಿಂತು ತಗೋತಾ ಇದ್ದಾರೆ. ಅಫ್ಕೋರ್ಸ್ ಇದು ನಮ್ಮ ರಾಜ್ಯದಲ್ಲಿ ಆಗ್ತಾ ಇರೋದ್ರಿಂದ ನಮ್ಮ ಗಮನಕ್ಕೆ ಬರ್ತಾ ಇದೆ. ಬೇರೆ ರಾಜ್ಯಗಳಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ಬಹಳ ದಿನಗಳ ಹಿಂದೆಯಿಂದಾನೇ ಇದೆ. 5 ದಿನಗಳಿಂದ ಸಾಲುಗಟ್ಟಿ ನಿಂತು ಬೇರೆ ರಾಜ್ಯಗಳಲ್ಲಿ ಸಿಲಿಂಡರ್ ಅನ್ನ ಪಡೆಯೋದಕ್ಕೆ ಪರದಾಟ ನಡೆಸಿರುವಂತದ್ದಿದೆ. ಬಟ್ ಈಗ ಕರ್ನಾಟಕದ ಬಳ್ಳಾರಿಯಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ, ಅಡುಗೆ ಸಿಲಿಂಡರ್ಗಾಗಿ ಸರತಿ ಸಾಲಿದೆ. ಒಂದು ಸಿಲಿಂಡರ್ ಪಡೆಯೋದಕ್ಕೆ ಜನರ ನಡುವೆ ನೂಕು ನುಗ್ಗಲಿದೆ. ಬಳ್ಳಾರಿ ಜಿಲ್ಲೆಯ ಕುರುಗೋಡು ಪಟ್ಟಣದಲ್ಲಿ ನೂಕು ನುಗ್ಗಲಾಗ್ತಾ ಇದೆ. ಬೆಳಗ್ಗಿನ ಜಾವ 5 ಗಂಟೆಯಿಂದ ಜನ ಕ್ಯೂನಲ್ಲಿ ನಿಂತಿದ್ದಾರೆ ಸಿಲಿಂಡರ್ ಅನ್ನ ಪಡೆಯೋದಕ್ಕೆ. ಗಮನಿಸ್ತಾ ಇದ್ದೀರಲ್ಲ ದೃಶ್ಯದಲ್ಲಿ, ಸಿಲಿಂಡರ್ ಸಿಗ್ತಾ ಇಲ್ಲ ಒಂದು. ಆಮೇಲೆ ಕೆಲವರುಗಳ ಮನೆಯಲ್ಲಂತೂ ಪೂರ್ತಿ 2 ಸಿಲಿಂಡರ್ ಏನು ಆಪ್ಷನ್ ಕೊಟ್ಟಿರ್ತಾರೆ, 2 ಸಿಲಿಂಡರ್ ಪೂರ್ತಿಯಾಗಿ ಖಾಲಿಯಾಗಿದೆ. ಸೊ ಬೆಳಗ್ಗಿನ ಜಾವ 5 ಗಂಟೆಗೇನೆ ಸಿಲಿಂಡರ್ ಜೊತೆಗೆ ಬಂದಿದ್ದಾರೆ, ಸಾಲುಗಟ್ಟಿ ನಿಂತಿದ್ದಾರೆ ಸಿಲಿಂಡರ್ ಅನ್ನ ಪಡೆಯೋದಕ್ಕೆ. ಮನೇಲಿ ಅಡುಗೆ ಮಾಡೋದಕ್ಕೂ ಕೂಡ ಕಷ್ಟವಾಗ್ತಾ ಇದೆ. ತೀರಾ ಹಳ್ಳಿಗಳಾದ್ರೆ ಪರವಾಗಿಲ್ಲ, ಸೌದೆ ಒಲೆನೆಲ್ಲ ಬಳಸ್ತಾರೆ. ಈ ಸಬರ್ಬನ್ ಏರಿಯಾ, ಅರ್ಬನ್ ಏರಿಯಾಗಳಲ್ಲಿ ಬಹಳ ಕಷ್ಟ ಆಗ್ತಾ ಇದೆ. ಒಂದೇ ಒಂದು ಸಿಲಿಂಡರ್, ಇವಾಗ ಹೋದ್ರೂ ಕೂಡ 2 ಸಿಲಿಂಡರ್ ಖಾಲಿ ಆಗಿದೆ ಅಂತ ಹೇಳಿದ್ರು ನಿಮಗೆ ಸಿಗೋದು 1 ಸಿಲಿಂಡರ್. ಬಟ್ ಆ 1 ಸಿಲಿಂಡರ್ ಪಡೆಯೋದಕ್ಕೆ ಜನ ಈ ರೀತಿಯಾಗಿ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ.